ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮೈ ಮೇಲೆ ಪ್ರಜ್ಞೆ ಇಲ್ವಾ ನಿನಗೆ? ಯಾಕೆ ಇದನ್ನೆಲ್ಲ ಬೀಳಿಸ್ದೆ? ಹೌದು, ಇದನ್ನೆಲ್ಲ ಬೀಳಿಸಿದವ್ರಿಗೆ ಮೈ ಮೇಲೆ ಪ್ರಜ್ಞೆ ಇಲ್ಲ. ಹೋಗ್ಲಿ ಬಿಡು ದೀಪಿಕಾ, ಏನು ಮಾಡೋಕ್ಕಾಗತ್ತೆ, ನಾನೇ ಎತ್ತಿರ್ತೀನಿ. ಜ್ಯೂಸ್ ಏನಾದರೂ ಬೇಕಿತ್ತಾ? ಏನಾಗಿದೆ ನಿನಗೆ? ಅವತ್ತು ನಾನು ಮಾತಾಡ್ತಿದ್ದ ಹಾಗೆ ನನ್ನ ಕೈ ತಿರುವಿ ಕೋಪ ಮಾಡಿಕೊಂಡು ಮತ್ತೆ ಈಗೆಲ್ಲ ಮಾತಾಡಬೇಡ ಅಂತ ಜೋರಾಗಿ ಕಿರ್ಚಾಡ್ತಿದ್ದೆ. ಆದರೆ ಈಗ ನಾನು ಏನು ಮಾತಾಡಿದ್ರೂ ಸುಮ್ಮನೆ ನಗ್ತಾ ಇದೆಯಾ? ಯಾಕೆ? ನಿಂಗೆ ಸಿಟ್ಟೇ ಬರ್ತಾ ಇಲ್ವಾ? ಅಥವಾ ನಾನು ಅಂದರೆ ಭಯ ಶುರುವಾಯ್ತಾ? ಭಯನೂ ಇಲ್ಲ, ಸಿಟ್ಟು ಇಲ್ಲ. ನಾನು ಅಷ್ಟು ಹೇಳಿದ ಮೇಲೂ ನೀನು ಸರಿ ಹೋಗದೆ ಮತ್ತೆ ಮತ್ತೆ ಅದೇ ತಪ್ಪು ಮಾಡ್ತಿದ್ಯಾ ಅಂದರೆ ನೀನು ಯಾವುದೇ ಕಾರಣಕ್ಕೂ ಬದಲಾಗಲ್ಲ ಅಂತ ಆಯಿತು. ಕಲ್ಲು ಹೊಡೆಯೋರಿಗೆ ಕಲ್ಲು ಹೊಡಿಬೇಡಿ ಅಂತ ಹೇಳ್ಬೋದು. ಆದರೂ ಮತ್ತೆ ಮತ್ತೆ ಕಲ್ಲು ಹೊಡಿತಿದ್ರೆ ನಮ್ಮ ಸುತ್ತ ನಾವೇ ಗೋಡೆ ಕಟ್ಕೊಳ್ಬೇಕು. ಆಗ ಕಲ್ಲಿನೇಟು ಬೀಳಲ್ಲ ಅಲ್ವಾ ದೀಪಿಕಾ? ಓಹೋ, ಇಷ್ಟೊಂದು ಜಾಣೆ ಆಗ್ಬಿಟ್ಟಿದ್ಯಾ ನೀನು? ಇಲ್ಲ, ನನಗೊಬ್ರು ಹಿರಿಯರು ಸಿಕ್ಕಿ ತಿಳುವಳಿಕೆ ಹೇಳಿದ್ರು. ಅವ್ರ ಮಾತನ್ನ ಅರ್ಥ ಮಾಡಿಕೊಂಡೆ. ಇನ್ನು ಮುಂದೆ ಹೇಗಿರಬೇಕು ಅಂತ ತಿಳ್ಕೊಂಡೆ. ಹೋ, ಹಾಗಿದ್ರೆ ನಾನು ಏನೇ ಹೇಳಿದ್ರು ಸಹಿಸ್ಕೊಂತೀಯ, ಮತ್ತೆ ಎದುರು ಮಾತಾಡಲ್ಲ, ಹೌದಾ? ನೀನು ಏನು ತಾನೇ ಹೇಳ್ತೀಯ? ಒಂದೆರಡು ಮಾತು ಹಂಗಿಸ್ಬೋದು, ಅಥವಾ ಒಂದೆರಡು ಕೆಲಸ ಜಾಸ್ತಿ ಹೇಳ್ಬೋದು, ಅಷ್ಟೇ ತಾನೇ. ಆದರೂ ನೀನು ಒದ್ದಾಡೋದು ಈ ಮನೆ ಒಗ್ಗಟ್ಟಿಗೋಸ್ಕರ. ನಾನು ಅಷ್ಟೇ, ಈ ಮನೆಯವರೆಲ್ಲ ಒಂದಾಗಿರಬೇಕು ಅನ್ನೋ ಕಾರಣಕ್ಕೆ ನಿನ್ನಿಂದ ಏನೇ ಆದರೂ ಸಹಿಸ್ಕೊಂಡಿರ್ತೀನಿ. ಇನ್ಮೇಲೆ ನೀನು ಏನೇ ಅಂದರೂ ನನಗೆ ಕೋಪ ಬರಲ್ಲ, ಬೇಜಾರಾಗಲ್ಲ. ಯಾರೋ ಹಿರಿಯರು ಹೇಳಿದ್ದಾರೆ ಅಂದ್ಯಲ್ಲ, ಅವ್ರು ಯಾರು ಅಂತ ಕೇಳ್ಬೋದಾ? ಅವರು ಇಲ್ಲ, ಅದನ್ನು ನಾನು ಹೇಳೋಕ್ಕಾಗಲ್ಲ. ಹೇಳಕ್ಕಾಗಲ್ವಾ? ಯಾಕೆ? ಅವರು ನೀನು ಸೇರಿಕೊಂಡು ಈ ಮನೆನ ಹೇಗೆ ಹಾಳು ಮಾಡೋದು ಅಂತ ಪ್ಲ್ಯಾನ್ ಮಾಡ್ತಿದ್ದೀರಾ? ಅಥವಾ ನನ್ನನ್ನು ಹೇಗೆ ಸರಿ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಈ ಮನೆ ಚೆನ್ನಾಗಿರಬೇಕು, ಈ ಮನೆಯವ್ರು ಎಲ್ಲರೂ ಒಗ್ಗಟ್ಟಾಗಿರಬೇಕು. ಆದರೆ ಈ ಅನಾಥೆಯಿಂದ ಒಗ್ಗಟ್ಟು ಉಳಿಯಲ್ಲ ಅಂತ ತಾನೇ ನಿನ್ನ ಆತಂಕ? ಯೋಚನೆ ಮಾಡಬೇಡ. ಈ ಅನಾಥೆಯಿಂದ ಯಾವ ಪರಿಸ್ಥಿತಿಲೂ ಯಾರ ಮನಸ್ಸು ಕೆಡೋದಿಲ್ಲ, ಸರಿನಾ? ನಾನು ನಿನಗೇ ಎದುರು ಮಾತಾಡಲ್ಲ ಅಂದಮೇಲೆ ಈ ಮನೇಲಿ ಇನ್ಯಾರ ಹತ್ರ ಎದುರು ಮಾತಾಡ್ತೀನಿ? ಇನ್ಮೇಲೆ ನೀನು ಖುಷಿಯಾಗಿರ್ಬೋದು. ನನ್ನನ್ನು ಏನು ಬೇಕಾದರೂ ಅನ್ಬೋದು, ಹೇಗೆ ಬೇಕಾದರೂ ಗೋಳಿಕೊಳ್ಬೋದು. ಒಟ್ಟಿನಲ್ಲಿ ನಿನ್ನ ಖುಷಿನೇ ನನ್ನ ಖುಷಿ. ಈಗೇನು ಜ್ಯೂಸ್ ಮಾಡಿಕೊಡ್ಲಾ? ಇರು, ತಂಪಾಗಿ ಪಾನಕ ಮಾಡಿಕೊಡ್ತೀನಿ. ಇವಳು ಯಾರನ್ನೋ ಮೀಟ್ ಮಾಡಿದ್ದಾಳೆ ಅಂದ್ಲಲ್ಲ, ಯಾರನ್ನ? ಇವಳಿಗೆ ಇದನ್ನೆಲ್ಲ ಯಾರು ಹೇಳಿರ್ಬೋದು? ಇವಳನ್ನ ಹೇಗೆ ಕೆಣ್ಕೋದು? ಏನ್ ಮಾತಾಡ್ತಾ ಇದ್ರಿ ನೀವಿಬ್ರು? ಹೆಣ ಸಿಕ್ತಾ? ಹೆಣ ಅದು ಪದಬಂಧ ಮಾಡ್ತಾ ಇದ್ವಿ. ಸಿಹಿಗೆ ನೊಣ ಮುತ್ತಿಕೊಳ್ಳುವಂತೆ ಜನಗಳು ಮುತ್ತಿಕೊಳ್ಳಲು ಕಾರಣ ಹೆಣ ಸಿಕ್ತಲ್ಲ. ಹೆಣ ಹೆಣನ? ಅದ್ ಹೇಗಾಗತ್ತೆ? ಹಾ, ಹಣ. ಈಗ ಮನುಷ್ಯರ ಹತ್ರ ಹಣ ಇದ್ರೆ ಎಲ್ರು ನೊಣದ ಥರ ಮುತ್ಕೊಳ್ತಾರೆ ಅಲ್ವಾ? ಹೌದು, ನಾವೇ ರೀತಿ ಯೋಚನೆ ಮಾಡಿಲ್ಲ. ಅದು ಮನುಷ್ಯರ ಸತ್ ಮೇಲೆ ನೊಣ ಮುತ್ಕೊಳುತ್ತಲ್ಲ, ಅದನ್ನ ಹೆಣ ಅಂದ್ಬಿಟ್ರು ಅಲ್ವಾ ಮಾವ? ಹೌದು. ಹಣ ಇದ್ದರೆ ಹೆಣ, ಹೆಣ ಇದ್ದರೆ ಹಣ. ಸರಿ ಅದಿರ್ಲಿ, ಏನಿದು ಇದಕ್ಕಿದ್ದ ಹಾಗೆ ಪದಬಂಧ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೀರಾ ಇವತ್ತು? ಅದು ಇಷ್ಟೊಂದು ಪೇಪರ್ ಇಟ್ಕೊಂಡು. ನಿಮ್ಮ ತಂದೆಯವ್ರು ಕೂತ್ಕೊಂಡು ಒಬ್ಬರೇ ಪದಬಂಧ ಮಾಡ್ತಾ ಇದ್ದದನ್ನ ಅವಾಗ ನೋಡ್ತಾ ಇದ್ದಲ್ಲ. ಇವತ್ತು ಯಾಕೋ ನನಗೂ ಪದಬಂಧ ಮಾಡಬೇಕು ಅಂತ ಅನ್ನಿಸ್ತು. ಸೊಸೆ ಬುದ್ಧಿಗೆ ಒಂದು ಪೇಪರ್ ತಗೊಂಬ ಅಮ್ಮ ಅಂದೆ. ಅವಳು ನೋಡು, ಇಷ್ಟೊಂದು ಪೇಪರ್ ತಂದಿದ್ದಾಳೆ. ನೀನು ತಗೊಂಬ, ಬೇಕಾದ್ರೆ ಮಾಡು. ಬೇಡ, ನೀವು ಮಾಡಿ, ನನಗೆ ತುಂಬಾ ಕೆಲಸ ಇದೆ. ಅಂದ್ರೆ ಏನ್ ಸೇರಿ ನಿನ್ ಮಾತಿನ ಅರ್ಥ? ನಾವು ಕೆಲಸ ಇಲ್ಲದೆ ಇರೋರು ಅಂತನಾ? ಅರೆ,
ನಾನು ಯಾವಾಗ ಹಾಗೆ ಹೇಳಿದೆ? ನಾನು ನನಗೆ ಕೆಲಸ ಇದೆ ಅಂತ ಹೇಳಿದೆ. ನಿಮಗೆ ಕೆಲಸ ಇಲ್ಲ ಅಂತ ಹೇಳಿದೆ ಅಂತ ನಿಮ್ಮಷ್ಟಕ್ಕೆ ನೀವೇ ಯಾಕೆ ಅನ್ಕೊಳ್ತೀರಾ? ಹೌದು, ಇತ್ತೀಚೆಗೆ ನೀವಿಬ್ರು ತುಂಬಾ ಮಾತಾಡ್ಕೊಳ್ತಾ ಇರ್ತೀರಾ. ಏನ್ ಸಮಾಚಾರ? ಬೇರೆ ಏನು ಎಡವಟ್ ಮಾಡ್ಕೊಳ್ಳೋದಕ್ಕೆ ಹೊರಟಿಲ್ಲ ತಾನೆ? ಎಲ್ಲಾದ್ರೂ ಉಂಟಾ? ನಾವ್ ಆ ಥರದ್ದೆಲ್ಲ ಏನು ಮಾಡ್ತಿಲ್ಲ ಅಲ್ವಾ ಸೊಸೆ ಬುದ್ಧ? ಹೌದು ಹೌದು ಸರಿ. ನಾವು ಸುಮ್ಮನೆ ಈ ಪದಬಂಧ ಎಲ್ಲ ಬರೆಯೋದು ಟೈಮ್ ಪಾಸ್ ಮಾಡೋದು ಅಷ್ಟೇ. ಆರಾಮಾಗಿದ್ದೀರಾ? ಸುಮ್ಮನೆ ಏನೇನೋ ಸಮಸ್ಯೆಗಳನ್ನ ತಂದ್ಕೊಂಡು ತಾತಂಗೆ ಟೆನ್ಷನ್ ಕೊಡ್ಬೇಡಿ. ಇಲ್ಲಪ್ಪ, ನಾವ್ಯಾಕೆ ಟೆನ್ಷನ್ ಕೊಡೋದು? ನಿಮ್ ತಾತ ದೇವಸ್ಥಾನದಲ್ಲಿರೋ ಶಿವ ಇದ್ದಂಗೆ, ನಾನು ಅವ್ರ ಮುಂದೆ ಇರೋ ಬಸವ ಇದ್ದಂಗೆ. ನಿಮ್ ತಾತಂಗೆ ಏನಾದ್ರೂ ಕೋಪ ಬಂದು 3ನೇ ಕಣ್ಣು ಬಿಟ್ರೆ ನಾನ್ ದಗ 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 ಅಂತ ಉರ್ದೋಗ್ಬಿಡ್ತೀನಿ. ಆ ಥರ ಎಲ್ಲ ಏನು ಮಾಡಲ್ಲ. ನಿಮ್ ತಾತಂಗೆ ತೊಂದರೆ ಕೊಡಲ್ಲ. ಯೋಚನೆ ಮಾಡ, ನೋಡ್ತೀನಿ ಅದು ಹೇಗಿರ್ತೀರಾ ಅಂತ. ಆಯ್ತು. ಮಾವ, ಶವಗಾರಕ್ಕೆ ಯಾವಾಗ ಹೋಗೋಣ? ಸ್ಮಶಾನಕ್ಕೆ ಹೋಗಕ್ ಮುಂಚೆ ಶವಗಾರಕ್ಕೆ ಹೋಗೋಣ. ಸೊಸೆ ಬುದ್ಧ ಈ ತರ ಮಾತಾಡಿದ್ರೆ ಎರಡೆರಡು ಅರ್ಥ ಕೊಡುತ್ತಲ್ಲ. ಹೆದರ್ಕೋಬೇಡ ಸೊಸೆ ಬುದ್ಧು, ನಿನ್ ಜೊತೆಗೆ ನಾನು ಇರ್ತೀನಿ. ಬಾ. ಏನಾಯ್ತು? ಸಿಕ್ಕಿಲ್ಲ ನಿನ್ನ ಮಗಳು? ಅದೇನೋ ದೇವಸ್ಥಾನಕ್ಕೆ ಹೋಗಿ ನೋಡ್ತೀನಿ ಅಂದೆ. ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ನಮ್ಮ ಮಗಳನ್ನ ನಾವೇ ದುಡುಕಿ ಕಳ್ಕೊಂಡ್ವಿ. ನಿಮ್ ಕೆಟ್ಟ ನಂಬಿಕೆಯಿಂದ ನನ್ನ ಕಂದ ಅನಾಥೆ ಆಗೋ. ಈಗ ಬೇಕಾದ್ರೆ ಸಾಯಿಲಿ. ಏನ್ ಮಾತು ಅಂತ ಆಡ್ತೀರಾ ನೀವು? ಹಾಗಾದ್ರೆ ಬರೀ ಆಸ್ತಿಗೋಸ್ಕರ ನಿಮ್ಗೆ ನಿಮ್ ಮಗಳು ಬೇಕಾ? ನನಗೆ ಬೇಕಾಗಿರೋದು ಈ ಆಸ್ತಿ. ಈ ಆಸ್ತಿ ನನ್ನ ಕೈಗೆ ಸಿಕ್ಕಿದ ಮೇಲೆ ನೀನು ನಿನ್ನ ಮಗಳು ಏನು ಬೇಕಾ ಮಾಡ್ಕೊಡಿ. ಇಲ್ಲ ರೀ, ನೀವು ಮನುಷ್ಯರಾಗಿ ಉಳಿದಿಲ್ಲ. ಆಸ್ತಿಗೋಸ್ಕರ ನೀವು ನಿಮ್ ಹೆತ್ತ ಮಗಳನ್ನೇ. ನನ್ನ ನೀ ಕೆಟ್ಟೋಣ ಮಾಡಬೇಡ. ಆ ಮಗು ಹುಟ್ಟಿದ ಗಳಿಗೆ ಕೆಟ್ಟದು. ಅದಕ್ಕೋಸ್ಕರನೇ ಆ ಮಗುನ ಎಲ್ಲೋ ಕರ್ಕೊಂಡೋಗಿ ಬಿಟ್ಟಿದ್ದು, ಸಾಯಿಸ್ಲಿಲ್ವಲ್ಲ. ಅಪ್ಪಪ್ಪ, ಎಂತ ಸಮರ್ಥನೆ ನಿಮ್ದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.